ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಪ್ರೀ ಸ್ಕೂಲ್ LKG, UKG 1ನೇ ತರಗತಿಯಿಂದ 10ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು. ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಹಿಂದೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 817645969796 ಮೊಬೈಲ್ ಸಂಖ್ಯೆ ಮತ್ತು 081542511515 ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು. ಕೀರ್ತಿನಗರ ಬಡಾವಣೆಯಲ್ಲಿ ಕಸದ ರಾಶಿಗಳು. ಸ್ವಚ್ಛತೆಗೆ ಬಡಾವಣೆಯ ಜನತೆ, ನಗರಸಭೆಗೆ ಒತ್ತಾಯ. ಚಿಂತಾಮಣಿ ನಗರದ 17ನೇ ವಾರ್ಡಿನ ಕೀರ್ತಿನಗರ ಬಡಾವಣೆಯಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿಗಳು ಬಿದ್ದಿದ್ದು, ರೋಗ ರುಜಿನಗಳು ಹರಡುವ ಮುನ್ನ ನಗರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ಬಡಾವಣೆಯ ನಾಗರಿಕರು ಸಾಮಾಜಿಕ ಜಾಲತಾಣದ ಮೂಲಕ ನಗರಸಭೆಯ ವಾರ್ಡಿನ ಜನತೆಯನ್ನು ಒತ್ತಾಯಿಸಿದ್ದಲ್ಲದೆ ಎಲ್ಲೇ ಅದರಲ್ಲಿ ಕಸ ಹಾಕದಂತೆ ಸಹಕರಿಸುವಂತೆ ಸಹ ವಾರ್ಡಿನ ಜನತೆಯನ್ನು ಕೋರಿದ್ದಾರೆ. ಕೀರ್ತಿನಗರ ಸ್ನೇಹಿತರ ಬಳಗದ ವಾಟ್ಸಪ್ ಗ್ರೂಪ್ನಲ್ಲಿ ಕೀರ್ತಿನಗರ ಬಡಾವಣೆಯಲ್ಲಿ ಬಿದ್ದಿರುವ ಕಸದ ರಾಶಿಗಳು ಫೋಟೋ ಮತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವ ಸದರಿ ಬಡಾವಣೆಯ ನಿವಾಸಿ ವೆಂಕಿ ಎಂಬುವರು ಕಸದ ವಿಲೇವಾರಿಗೆ ಮತ್ತು ಶುಚಿತ್ವಕ್ಕೆ ಒತ್ತಾಯ ಮಾಡಿದ್ದಾರೆ. ಅವರು ಫೋಟೋ ಮತ್ತು ವಿಡಿಯೋವನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಪೋಸ್ಟ್ ಮಾಡಿದ ನಂತರ ಅದರ ಕೆಳಗೆ ಕೀರ್ತಿನಗರದಲ್ಲಿರುವ ಸಾರ್ವಜನಿಕರೇ, ಇದು ನಿಮ್ಮ ಬೀದಿ ಬೇರೆ ಯಾವ ಬೀದಿನೂ ಅಲ್ಲ, ಎಚ್ಚೆತ್ತುಕೊಳ್ಳಿ, ಇದನ್ನೆಲ್ಲ ಕ್ಲೀನಿಂಗ್ ಮಾಡಿಸಿ, ಇಲ್ಲದೆ ನಿಮ್ಮ ಮಕ್ಕಳ ಭವಿಷ್ಯ ಆರೋಗ್ಯದ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ, ಇಲ್ಲ ಅಂದರೆ ಈ ಗಲೀಜುಗಳಿಂದ ಡೆಂಗ್ಯೂ, ಮಲೇರಿಯಾ, ನಿಮೋನಿಯಾ, ಕಾಲರಾ, ಟೈಫಾಯ್ಡ್ ಇಂತಹ ಜ್ವರಗಳು ಬರುವುದು ಇಂಥ ಕಸ ಗಲೀಜುಗಳಿಂದಾಗಿ ಬರಬಹುದು ಎಂದು ಮರೆಯಬೇಡಿ. ಈಗಲಾದರೂ ಎಲ್ಲರೂ ಒಂದಾಗಿ ನಗರದ ಸ್ವಚ್ಛತೆಗೆ ಪಣ ತೊಡಬೇಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಎಂದು ಮನವಿ ಮಾಡಿರುವ ಅವರು ಸ್ವಚ್ಛತೆಗೆ ನಗರಸಭೆಯವರು ಸಹಕಾರ ನೀಡಬೇಕೆಂದು ಕೋರಿದ್ದಾರೆ. ಕೀರ್ತಿನಗರ ಸ್ನೇಹಿತರ ಬಳಗದ ವಾಟ್ಸಪ್ ಗ್ರೂಪ್ನಲ್ಲಿ ಕೀರ್ತಿನಗರ ಬಡಾವಣೆಯಲ್ಲಿ ಬಿದ್ದಿರುವ ಕಸದ ರಾಶಿಗಳ ಫೋಟೋ ಮತ್ತು ವಿಡಿಯೋವನ್ನು ಸದರಿ ವಾರ್ಡಿನ ನಗರಸಭಾ ಸದಸ್ಯರು ಸಂಬಂಧಪಟ್ಟ ನಗರಸಭಾ ಅಧಿಕಾರಿಗಳಿಗೆ ವಾಟ್ಸಪ್ ಗ್ರೂಪ್ಗೆ ಹಾಕಿ ತೆರವು ಮಾಡಲು ಸೂಚಿಸಿದ್ದಾರೆ.